ಹುಡುಗರೆಲ್ಲ ಸ್ಕೂಲ್ಗೆ ಹೋದರೆ ಈಗ ನಾನು ಈಗ ಅಡುಗೆ ಮಾಡತ್ತೀನಿ. ಸಾರು ಅದೈತ್ರಿ, ಸೊಪ್ಪು ಸೋಸ್ಬೇಕ್ರಿ. ಈಗ ಇದು ಕಿರಿಕ್ಸಾಲಿ, ಆಮೇಲೆ ಮೆಂತ್ಯ, ಮೂಲಂಗಿ, ಕೊತ್ತಂಬರಿ, ಪುದೀನ ಎಲ್ಲ ತೊಗೊಂಬಂದಿದ್ದೆ ನಿನ್ನ ಸಂತ್ಯಾಗ. ಫಸ್ಟ್ ಇದನ್ನು ಕಿರಿಕ್ಸಾಲಿ ಸೋಸ್ಕೊಂಡು ಮಾಡಿಬಿಡ್ತೀನಿ ರೀ. ಇವತ್ತು ಮಾಡಿದ್ವಿ ಅಂದ್ರೆ ಸ್ವಲ್ಪ ಚಲೋ ಆಗ್ತೈತೆ ರೀ. ಈ ನಾಳೆಗೆ ಮಾಡಿದ ಅಂತ ಹೇಳಿದ್ರೆಲ್ಲ ಹಳದಿ ಆಗತ್ತೆ ಬಿಡ್ತೈತಿ. ಆಮೇಲೆ ಇದೆಲ್ಲ ಬಡ್ಡೆಗೆ ಕೊಳತು ಬಿಡ್ತೈತೆ ರೀ. ಹಾಗಾಗಿ ಇದೇನೇನು ಸೊಪ್ಪಿನ ಐಟಮ್ ಇರ್ತೈತಲ್ಲ ಲಘು ಲಘು ಮಾಡಿ ಇದನ್ನು ಮಾಡಿಬಿಡ್ಬೇಕ್ರಿ. ಅದನ್ನ ಆಗಿ ಮಾಡಿಬಿಡ್ಬೇಕ್ರಿ. ಇಲ್ಲ ಅಂದ್ರೆ ಸುಮ್ಮನೆ ತಂದದ್ದೆಲ್ಲ ವೇಸ್ಟ್ ಆಗಿಬಿಡ್ತೈತೆ ರೀ. ಆಮೇಲೆ ಈಗ ಸೊಪ್ಪಂತರ ಫುಲ್ ಸಸ್ತಾರೆ. 10 ರೂಪಾಯಿ 3, 15 ರೂಪಾಯಿಗೆ 2 ಹಿಂಗೆ ಅದಾವ ರೀ. ಪಟ್ ಪಟ್ ಮಾಡಿ ಆತಡ್ರಿ. ಇನ್ಯಾಗ ಒಂದು ಹೊಸ ಬಿಸ್ನೆಸ್ ಏನೇ? ಮತ್ತೇನು ಮಾಡ್ತೀರಿ ಮನ್ಯಾಗ ಕೂತ್ಕೊಂಡು? ಚಕ್ಲಿ ಬೇಕು ಹೇಳ್ರಿ, ಚಕ್ಲಿ ನಾ ಮಾಡಿಕೊಡ್ತೀನಿ, ನೀವು ಮಾರಕ್ಕೆ ಹೋಗ್ಬಿಡೋಂತ್ರಿ. ನಾವು ಹೊಸದಾಗಿ ಈಗ ಚಕ್ಲಿ ಬಿಸ್ನೆಸ್ ಮಾಡ್ಬೇಕಂತೇಳಿ ನಾವು ಈಗ ಏನೋ ಒಂದು ಹೊಸದಾಗಿ ಟ್ರೈ ಮಾಡಾಕತ್ತೀವಿ ರೀ. ನಮಗೂ ಈಗ ಆರ್ಡ್ರು ಬಂದಾವ. ಈಗ ಅದಕ್ಕೆ ನಾವು ಮಾಡಾಕತ್ತೀವಿ. ಫಸ್ಟ್ ಅವ್ರಿಗೆ ಕೊಟ್ಟು ಕಳ್ಸೋದ್ರಿ. ಆಮೇಲೆ ಅವ್ರೇನೋ ಚಲೋ ಆಗ್ಯಾವ ಅಂತ ಹೇಳಿದ್ರೆ ಇದನ್ನ ಬಿಸ್ನೆಸ್ ಕಂಟಿನ್ಯೂ ಮಾಡ್ಬೇಕಂತೇಳಿ ಮಾಡಾಕತ್ತೀವಿ ನಾವು. ಟೇಸ್ಟ್ ಮಾತ್ರ ಸೂಪರ್ ಆಗ್ಯಾವ. ಅವ್ರಿಗೆ ಕೊಟ್ಟು ಕಳ್ಸಕ್ಕೆ ಹೇಳ್ರಿ, ಎಲ್ಲ ನೀವು ತಿನ್ಬೇಡ್ರಿ. ತಗ ನಾವು ಮಾಡಿದ್ದು ನೋಡ್ಯಾರ ಅವರು ಚಕ್ಲಿ. ಒಂದ ಮಾಡಿ ದೊಡ್ಡದು ಫಸ್ಟ್ ಮಾಡ, ಆಮೇಲೆ ಲಾಸ್ಟಿಗೆ ಬೇಕಂತ ಹಿಟ್ಟು ಹೊಳಿತ ಮಾಡಂತ್ರಿ. ಸಣ್ಣಕ್ಕಿಂತ ದೊಡ್ಡ ಮಾಡಿ ಬಾ ಮಾಡ್ತದೆ ನನಗೆ. ನಮಗೆ ತಿನ್ನಕ ನಾವು ಮಾಡ್ಕೋಬೋದು, ನಮ್ಗೆ ಹೆಂಗೆ ಬೇಕು ನೋಡಂಗೆ. ಇವು ಆರ್ಡ್ರ್ ಕೊಟ್ಟು ಕಳ್ಸವು. ಇವು ಭಾಳ ಕೈ ಮೇಲೆ ಎತ್ತಬಾಡ್ರಿ, ಅದು ಸುತ್ತಬೇಕದನ್ನ ಅಲ್ಲೇ. ಚಕ್ಲಿ ಏನು ಮಸ್ತ್ ಆಗ್ಯಾವಲ್ಲ? ಚಲೋ ಆಗ್ಯಾವ. ತಿಂದು ನೋಡಿದ್ರನ? ಟೇಸ್ಟ್ ಮಾಡಿದ್ನಲ್ಲ ಈಗ. ಹೆಂಗೆ ಖಾರ ಉಪ್ಪು ಎಲ್ಲ ಕರೆಕ್ಟ್ ಆಗೈತಿ, ಕ್ರಿಸ್ಪಿ ಆಗ್ಯಾವ. ಪಳ್ಳು ಆಗ್ಯಾವಲ್ಲ ಬಾಯಾಗೆಲ್ಲ. ಇದೇನು ಅಷ್ಟೇ ಹಿಟ್ಟು ಹೊಳಿದೈತೇನೆ ಈಗ? ನೀಟಾಗೈತೆ ನೋಡಿ. ಈಗ ಮುಗಿದ ತಗೋ ಇದೊಂದ್ಸತಿಗೆ. ಇದೊಂದು ಆದ್ರೆ ಆತ. ಇದ್ರಾಗೈತಲ್ಲ ನಾನು ಒಂದು ಚಟ್ನಿ ಮಾಡ್ತೇನೆ ದೊಡ್ಡದು. ಇಷ್ಟ್ರಾಗ ಅದನ್ನ ಹಾಕೋದ್ರಿ ಎಣ್ಣೆಗೆ. ಅಲ್ಲ ಮತ್ತಿದು ಬಾಯಿಗೆ ಹಿಡಿಲಾರ ದೊಡ್ಡದಾಗಿರ್ತದ. ಭಾಳ ಆಕೈತೆ ನೋಡಿ ಮಮ್ಮಿ ಅದು ಹಿಟ್ಟು. ಇಲ್ಲ ಆತ ಹಿಟ್ಟು ಆತ, ಚಟ್ನಿ ಮಾಡ್ಬಾರ್ದ. ಇದಾಗತ್ತಲ್ಲ ಒಂದು ದೊಡ್ಡ ಚಟ್ನಿ ಮಾಡ್ಬೋದು. ಎಷ್ಟು ದೊಡ್ಡ ಮಾಡ್ತಾರಂತಪ್ಪ ನೋಡೋ. ಸನಿ ಬರ್ತಂತ ತಡಿ ಅಲ್ಲಿ. ಹಾಂಪ್ಪ ಮಕ ನೋಡಿಲ್ಲಪ್ಪ. ಅದಕ್ಕೆ ಮಕ ನೋಡಿದಂಗ ಈಗ ಬರೀ ಚಕ್ಲಿ ನೋಡ್ಬೇಕು. ಈಗ ನಾನು ಅದಕ್ಕೆ ಇಲ್ಲೇ ತರ್ಸತ್ತೀನಿ, ಇಲ್ಕಂದ್ರೆ ಮಂದಿ ಹೆದರ್ತಾರ. ಅದು ಇದಿರ್ತಲ್ಲ ಅದು ಹಿಂಗೆ ಮಾಡಿ ಮಮ್ಮಿ ನೀ. ತಡ್ರಿ, ಇದನ್ನ ಕಂಟಿನ್ಯೂ ಮಾಡ್ರಿ. ಮತ್ತೆ ಇಲ್ಲಿಂತ್ರ ಮತ್ತೆ ಅದಷ್ಟು ಮಾಮೂಲಿ. ತಡಿ, ಇದಕ್ಕೆ ಜಾಯಿಂಟ್ ಮಾಡ್ತೀನಿ. ಹಾಂ ನಡಿಪ್ಪ, ಹಗರ್ಕ್ ನಡಿಪ್ಪ ಮಸ್ತ್. ಒತ್ತಾಳ ಇದೆ, ಸರಿ ಇಲ್ಲ. ಇಲ್ಲ ಒತ್ತ ಸರಿ ಐತಿ. ಇಲ್ಲ ಹಿಟ್ಟು ಹೊರಗೆ ಬರ್ತದೆ. ಅದೇ ಮತ್ತೆ ಹಿಟ್ಟು ಕರೆಕ್ಟ್ ಆಗಿಲ್ಲ ನಾ. ಹಿಟ್ಟು ಹೊರಗೆ ಬರೋದು ಸಾನಿಯ ನೋಡಿಲ್ಲಿ ಹಿಂಗೆ ಬರಬಾರ್ದು. ಹಾಂ ಹಿಂಗೆ ಬರತೈತೆ ಅದು. ಹಿಂಗೆ ಬಂದ್ರೆ ಉಪಯೋಗ ಇಲ್ಲ ಅಂಥೇಳಿ ಒತ್ತಾಳ. ಮತ್ತೆ ಯಾರ ಕಮೆಂಟ್ ಮಾಡಿರಿ ಕುನ್ಯಾಗ ಬರ್ಲಿಕ್ಕಂದ್ರೆ ನೆಲ ಡೊಂಕ್ ಅಂತೇಳಿ. ನಾನು ಅದನ್ನ ಅನ್ಕೊಳ್ತಿದ್ದೆ ನೋಡಿ ಮನಸ್ಸಾಗ. ನಾನೆಲ್ಲ ಕರೆಕ್ಟ ಮಾಡಕತ್ತೀನಿ, ಹಿಟ್ಟು ಹೊರಗೆ ಬರಬಾರ್ದು ಅಷ್ಟೇ. ಸುಮ್ಮನೆ ಎಲ್ಲ ರೆಡಿಯಾಗಿ ಒಂದು ತಾಸಿನ ಮ್ಯಾಗತ್ತೆ. ಪ್ರತಿ ದಿನದಂತೆ ಅಂದ್ರೆ ಪ್ರತಿ ಫಂಕ್ಷನ್ ಅಂತೆ ಎಲ್ಲಕ್ಕಿಂತ ಲೇಟ್ ಯಾರು ಅಂತ ಹೇಳಿದ್ರೆ ನೀನೇ. ಮತ್ತೆ ತಮ್ಮನ ರೆಡಿ ಅದಿ ನೋಡ್ರಿ. ಬಂದು ಸಾನಿಯಾ, ಸಾನಿಯಾ ಏನು ಡ್ರೆಸ್ ಇದೆ ಸೂಪರ್ ಐತಲ್ಲ. ಮಾಮಿದೆ ಡ್ರೆಸ್. ಮಾಮಿದೇನೆ? ಯಾವ ಮಮ್ಮಿ? ರೇಷ್ಮಾ ಮಮ್ಮಿ. ರೇಷ್ಮಾದ ಡ್ರೆಸ್ನೇ ಇದೆ, ಮಸ್ತ್ ಐತಿ. ಅವ್ರದ್ದು ಸೆಲೆಕ್ಷನ್ ಭಾರಿ ಇದೆಯಾ? ಎಲ್ಲ ಕರೆಕ್ಟಾಗಿ ನೋಡ. ಎಲ್ಲ ಮದುವೆಕಿನ ಮುಂಚೆ ತಗೊಂಡಿದ್ದು ನೋಡಿ ಅಕ್ಕಿ ಹೋಗು. ನಾ ಸೆಲೆಕ್ಷನ್ ಅಂತಿದ್ದೆ ಡ್ರೆಸ್ಸಿಂದಲ್ಲ, ಖಾದ್ರಾಗ ಚಾಯ್ಸ್ ಮಾಡ್ತಾರಲ್ಲ ಅವರು. ಅದಂದ್ರೆ ರಘುಣ ಈಗ ಇಲ್ಲೇ ಒಂದು ಸಣ್ಣ ಕಾರ್ಯಕ್ರಮ ಆಯ್ತು ರೀ ತಾಸಂಗ್ರ ಹಾಲ್ ಒಳಗೆ. ಅಲ್ಲಿ ಹೊಂಟೇವಿ ಈಗ. ಅಂದರೆ ಟೋಟಲ್ ನಮ್ದು ಪೂರಾ ಫ್ಯಾಮ್ಲಿ ಹೊಂಟೈತೆ ಅಲ್ಲಿ. ಈಗ ನಾವು ರೆಡಿ ಆದ್ವಿ, ನಾವು ತಡ ಹೋಗ್ಬೇಕು ಈಗ ಪಟ್ ಪಟ್ ಅಂತೇಳಿ. ಯಾವ ಚಪ್ಪಲ್ ಕುಂತಿ? ಅವು ಕ್ಯಾನ್ಸಲ್ 600 ರೂಪಾಯಿ ಚಪ್ಪಲ್. 600 ರೂಪಾಯಿ ಚಪ್ಪಲ್
ಅವು ಯಾವಾಗ ಊರಿಗೆ ಹೋಗ್ಬಂದಷ್ಟ. ಊರಿಗೆ ಹೋಗೋಬೇಕಂದ ಮದುವೆ ಇದ್ದಾಗ ಅಷ್ಟೇ ಅದು. ಗ್ರ್ಯಾಂಡ್ ಫಂಕ್ಷನ್ ಇರ್ಬೇಕು ಅವಾಗ ಅಷ್ಟ. ಅವು ಸನಿಯಾ ಬರ್ಲಗಲ್ಗೆ ಹೋಗೋಣ. ಇವಾಗ ಸ್ಲಿಪ್ಪರ್ ಹೋಗೋಣ, ತಳ ಬರ್ತಾಳೆ. ಏ ಪೇನಿ ಏ ಪೇನಿತ್ತು ಅಚ್ಚ ಅದಕ್ಕ ಮಸ್ತ್ ಯಾಕ ಬಂದೆ ಊಟ ಮಾಡಿದ್ರಿ ನೀವು? ನಾವು ಉಂಡಿವ ಚಲೋ ಆತ್ ಮೇಡಮ್. ಇವಾಗ ನೋಡ್ರಿ ನಾವು ಹಾಲಿಗೆ ಬಂದಿರಿ. ಹಾಲಿಗೆ ಬಂದ ತಕ್ಷಣ ಎಲ್ಲ ಊಟ ಚಾಲೂ ಆಗಿತ್ತು. ನಮಗೂ ಊಟ ಕೊಟ್ರೆ ಎಲ್ಲರೂ ಊಟ ಮಾಡನ್ರಿ. ಅಮ್ಮರ ಹತ್ರ ಎಲ್ಲರೂ ಊಟ ಮಾಡ್ಯಾರಂತ. ಈಗ ಅಮ್ಮ ಸೀರೆ ಚೆನ್ನಾಗೈತೆ ನೋಡ್ರಿ. ಇದು ಚಂದಾಗೈತೆ ನೋಡ್ರಿ. ಹಡಗ್ಲಿ ಯಾರು ಕೊಟ್ಟಿದ್ದು ನೋಡ್ರಿ. ಇದು ಇದ್ರಿ ಮಸ್ತ್ ಆಗೈತೆ ನೋಡ್ರಿ. ಗನಿ ಮದುವೆ ಕೊಟ್ಟಿದ್ದೇನ್ರಿ ಇದು? ಅದ ಮೆತ್ತಗೈತೆ ಅಂತ ಅದನ್ನ ಉಟ್ಕೊಂಡೆ. ಚಲೋ ಐತ್ ನೋಡ್ರಿ. ಚಲೋ ಐತ್ರಿ. ಮಸ್ತ್ ಐತ್ರಿ. ಟೋಪ್ ಸೆರಗ ಭಾರಿ ಐತೆ ನೋಡ್ರಿ ಸೀರೆ. ಇತ್ತಪ್ಪ ಅಮ್ಮ ಊಟ ಮಾಡಿದ್ರಿ ನೀವು? ಸುಲ್ತಾನ್ ನೀನು ಊಟ ಮಾಡಿದೆ? ಆಟೋ ಬಂತ್ರಿಪ್ಪ ಅಮ್ಮಾರ್ದ. ಹೊಕ್ಕೋವಾ ಹೋಗಿ ಬರಮ್ಮ. ನಮ್ಮ ಸಾನ್ಯಾ ಸುಮ್ ಕುಂದ್ರಂಗಿಲ್ರಿಪ್ಪ. ಆಕೆ ಏನರ ಒಂದು ಕಿತಾಪತಿ ಮಾಡ್ಕೊತಾ ಇರ್ತಾಳೆ. ಆಕೆ ಸೀರೆ ಆರ್ಡ್ರ್ ಮಾಡ್ಯಾಳ್ರಿ, ಅದು ಬಂದಿತ್ತಂತೆ. ಬರ್ರಿ ಹೋಗೋಣ. ಸಾನ್ಯಾ ಸುಮ್ ಕುಂದ್ರಂಗಿಲ್ಲ, ಏನರ ಒಂದು ಮಾತಾಡಕ್ಕೆ. ಇತ್ತೀಚೆಗೆ ಯಾಕೋ ಸಾರಿ ಮೇಲೆ ಭಾಳ ಫುಲ್ ಲವ್ ಆಗ್ಬಿಡತ್ತೆ ಆಕೆಗೆ. ಬರೇ ಸಾರಿ ಅಂತಾಳೆ ಈಗ. ಯಾವ್ದಾದ್ರು ಮಿಶೋ ತೆಗೆದು ಓಪನ್ ಮಾಡಿ ನೋಡಿಲ್ಲ ಅಂದ್ರೆ ಬರೇ ಸಾರಿನ ನೋಡ್ತಿರ್ತಾಳ. ಡ್ರೆಸ್ ಬಿಟ್ಟಾಳ ಆಕೆ. ಈಗ ಒಂದು ಸಾರಿ ಆರ್ಡ್ರ್ ಮಾಡಿದ್ಲ ರೀ, ಅದು ಬಂದೈತಿ. ನೋಡೋಣ್ರಿ ಹೆಂಗೈತೆ ಅಂತೇಳಿ. ನಾನು ಹೇಳಿದ್ದೆ ಅದೇನಾದ್ರು ಚಲೋ ಇರಲಿಲ್ಲ ಅಂದ್ರೆ ರಿಟರ್ನ್ ಮಾಡೋದು ಸನಿಯ, ಚಲೋ ಇದ್ರೆ ಅಷ್ಟೇ ಇಟ್ಕೊಳ್ಳೋದು ಅಂಥೇಳಿ. ಈಗ ಹೆಂಗೈತು ಏನು ಈಗ ಯಾರಿಗಿದೆ? ಸಾನ್ಯಾಗ ನಿನಗೆ? ಅವಳಿಗೆ ಅಂತ್ರಿಪ್ಪ. ಈ 10th ಇದನ್ನ ಮಾಡ್ತಾರ ಅವರು, ಬೀಳ್ಕೊಡೆ ಸಮಾರಂಭ ಅವ್ರ ಶಾಲೆ ಒಳಗೆ. ಅವಾಗ ಉಟ್ಕೊಂಡು ಹೋಗ್ಬೇಕಂತ ಈಗ. ಆಲ್ರೆಡಿ ಒಂದು ಐತಿ. ಸಮಾರಂಭಕ್ಕೆ ಈಗ ಹೊಸ ಸೀರೆ ಇದೆ. ಶೈನಿಂಗ್ ಐತಿ ಅದು. ಶೈನಿಂಗ್ ಐತಿ. ಬ್ಲೌಸ್ ಶೈನಿಂಗ್ ಮಾತ್ರ ಭಾರಿ ಕಾಣುತ್ತೆ. ಅದು ಫುಲ್ ಮಿಂಚಿಂಗ್ ಐತಿ. ಇದ್ರದ್ದು ಬ್ಲೌಸ್ ಐತೆ, ಹೊಲಿಸ್ಬೇಕಲ್ಲ ಮತ್ತೆ. ಹೌದು, ಬ್ಲೌಸ್ ಏನೋ ಇದೆ. ಬ್ಲೌಸ್ ಏನದ ಫುಲ್ ಗ್ರ್ಯಾಂಡ್ ಐತಲ್ಲ, ಸಾಲಿಡ್. ಸಿಂಗಲ್ ಬ್ಲೌಸು ಡಬಲ್ ಬ್ಲೌಸ್ ಇದೆ. ಇದು ಹೆಂಗೆ ಗೊತ್ತೇನ್ರಿ? ಇದು ಹಿಂದಿಂದ ಐತೆ ಗೊತ್ತಿಲ್ಲ. ಸ್ವಲ್ಪ ಹಿಂಗೆ ಬಾ. ಫ್ರಂಟ್ ಬ್ಯಾಕ್ ಡಿಸೈನ್ ಐತದೆ. ಆಮೇಲೆ ತೋಳು ಇದು ತೋಳಿಗೆ ಬರ್ತೈತಿ. ಈಗ ತೋಳೇನ ಇವು? ಇದೈತಲ್ಲ, ಇದು ಫ್ರಂಟ್ ಬರ್ತೈತೆ ಬ್ಯಾಕ್ ಬರ್ತೈತೆ ಗೊತ್ತಿಲ್ಲ. ಬ್ಯಾಕ್ ಅದ. ಇಲ್ಲೊಂದು ಐತಿ ಹಿಂಗ, ಆಮೇಲೆ ಇಲ್ಲೊಂದು ಐತ್ರಿ. ಇದೊಂದು, ಆಮೇಲೆ ಇಲ್ಲೊಂದು ತೋಳಿಗೆ ಈ ಥರ ಐತಿ ಇದು. ಆಮೇಲೆ ಇದು ಪ್ರೈಸ್ ಎಷ್ಟು ಇದ್ರದ್ದು? 1000. 1,000 ರೂಪಾಯಿನಾ? ಕ್ಯಾನ್ಸಲ್ ಇದು. ಯಾಕೆ? ನಮ್ಮ ಹುಬ್ಳಿ ಒಳಗೆ 1,000 ರೂಪಾಯಿಗೆ ಎಷ್ಟು ಮಸ್ತ್ ಬರ್ತದೆ ಗೊತ್ತೇನು? ಇದನ್ನ ಅಷ್ಟು ಇದಿಲ್ಲ, ಕಾಸ್ಟ್ಲಿ ಇಲ್ಲ ಇದು. ಬಟ್ಟೆನ ಸಿಲ್ಕ್ ಐತೆ ಖರೆ, ಆದ್ರೆ ಏನು ಅದು ಚಲೋ ಇಲ್ರಿ ಇದು. ಬಟ್ಟೆ ಸರಿ ಇಲ್ಲ? ಏನು ಕ್ಯಾನ್ಸಲ್? ಸುಮ್ಮನೆ ನಾ ಆಕೆ ಹೇಳ್ತೇನೆ, ಸುಮ್ಮನೆ ಅದನ್ನೆಲ್ಲ ಆರ್ಡ್ರ್ ಮಾಡಬೇಡವ ನೀನು. ಇಲ್ಲೇ ನಮ್ಮ ಹುಬ್ಳಿ ಒಳಗೆ ಹೆಂಗೆ ಬೇಕಂಗೆ ಸಿಗ್ತಾವೆ. ನಾವು ಅಂಗಡಿ ಒಳಗೆ ಒಂದ್ಬಿಟ್ಟು ಎರಡು ನೋಡಿ ಇದ್ರಿಗೆ ನೋಡಿ ತರ್ಬೋದು ಅಂಥೇಳಿ ಕೇಳಂಗೆ ಇಲ್ಲ ಆಕೆ. ಅದು ಹೆಂಗೆ ಗೊತ್ತೇನೋ, ಫೋಟೋದಾಗ ಎಷ್ಟು ಚಂದ ಕಾಣಿಸ್ತೈತಿ. ನಿಮಗೆ ತೋರಿಸ್ತೀನಿ ತಡ್ರಿ, ಆಮೇಲೆ ಸ್ಕ್ರೀನ್ಶಾಟ್ ಹೊಡೆದು ಅದು ಹೆಂಗೈತಿ ಸೀರೆ ಅಂತಂದೇಳಿ ಅದನ್ನ ನೋಡಿ ತರ್ಸಾಳಕಿ. ಆದ್ರೆ ಇದು ಆ ಥರ ಇಲ್ಲ. ಅದ್ರೊಳಗೆ ಹೆಂಗೈತೆ ಗೊತ್ತೇನ್ರಿ? ರೆಡಿಮೇಡ್ ಐತಿ ಬ್ಲೌಸ್, ಹೊಲ್ದಿದ್ದ ಕರೆಕ್ಟ್ ಹೊಲ್ದದ್ದು ಬಂದೈತಿ. ಇದ್ರಾಗ ನೋಡಿದ್ರೆ ಹೊಲ್ಸೋದು ಬಂದೈತಿ. ನೋಡಕ್ಕೆ ಚಂದ ಕಂತಾವ ಇವು. ಫೋಟೋ ಒಳಗೆ ಅದು ತೊಗೊಂಡ್ಮ್ಯಾಗ ಹಿಂಗಿರ್ತಾವೆ. ಆಮೇಲೆ ಇದು ನೋಡು, ಭಾಗ 2 ಭಾಗ ಐತಿ. ಇದು ನಡಕ್ಕೊಂದು ಐತಿ ಇಲ್ಲಿ ಹೊಲಿಗೆ. ಸರಿ ಇಲ್ಲ ಇದು, ವಾಪಸ್ ಮಾಡಿಬಿಡನ್ರಿ. ರಿಟರ್ನ್? ಬರ್ಲಕ್ಕಿ ಬಂದ್ಮೇಲೆ ರಿಟರ್ನ್ ಮಾಡ್ಸಕ್ಕೆ ಹಚ್ತೇನೆ. ತಮ್ಮಣ್ಣ ಓಯ್, ಎಷ್ಟು ಸ್ಟಡಿ ಜೋರೈತೆ. ಪರೀಕ್ಷೆ ಹತ್ರ ಬರ ಹತ್ತಿದ್ವು. ಮಾರ್ಚ್ ಒಳಗೆ ಪರೀಕ್ಷೆ, ಮುಂದಿನ ತಿಂಗಳ ಎಲ್ಲರೂ ಚಾಲು ಆಕ್ಕವು.
ಸಾನಿಯನ್ನು ಫುಲ್ ಸ್ಟಡಿ ಒಳಗರೆ ಆಕೆ ಯಾವಾಗ ಕೇಳ್ತಾವ ಸ್ಟಡಿ ಒಳಗೆ ಇರ್ತಾಳ್ರಿ 10th ಯಾವಾಗ ಬಂದಾಳ ಚಾಲುವಾರಿ ಆಕಿದ ಬೆಳಗ್ಗೆ ಜಲ್ದಿನೇ ಎದ್ದಿರ್ತಾಳ್ರಿ ಓದ್ಕೊಳಕ್ಕೆ ಶಾಲಿಂತ್ರ ಬಂದಮೇಲೆ ಯಾವಾಗದ ಸಾನಿ ಎಕ್ಸಾಮ್ ನಾಳೆ ಇವು ಟು ಲಾಸ್ಟ್ ಪ್ರಿಪ್ರೇಟ್ರಿ ನಾಳೆ ಲಾಸ್ಟನ ದೊಡ್ಡ ಎಕ್ಸಾಮ್ ಮಾರ್ಚ್ 15 18 ಇವತ್ತು ಭಾರತ್ ಹುಣಿರಿ ಚಂದಪ್ಪ ನೋಡ್ರಿ ಎಷ್ಟು ದೊಡ್ಡದು ಕಾಣತೈತಿ ಅದ ಇನ್ನು ಫೋನ್ ಅಷ್ಟು ಕ್ಲಿಯರ್ ಕಾಣವಲ್ತ್ರಿ ಅದ ಇದ್ರ ನೋಡಿದ್ರಂತೂ ಸಿಕ್ಕಾಪಟ್ಟೆ ದೊಡ್ಡದೈತ್ರಿ ಈಗ ಇದ ರೀ ಎಲ್ಲಮ್ಮನ ಗುಡ್ಡದ ಜಾತ್ರೆ ಚಲೋ ಆಗೈತಲ್ಲ ಫುಲ್ ಜಾತ್ರೆ ಈಗ ಭಾರತ್ ಹುಣಿಗ ಅಂತ ಹೇಳಿದ್ರ ಅನ್ಕಲ್ ಮಂದಿ ಪೂರ ಅಲ್ಲೇ ಇರ್ತಾರೆ ನೋಡಿ ಎಲ್ಲಮ್ಮ ಗುಡ್ಡದಾಗ ಅಲ್ಲೊಂದು ಎರೆ ಐತಿ ಮಾವಿನ ತೋಪ ಅಂತೇಳಿ ಹಾಂ ಅಲ್ಲೇ ಅಲ್ಲೇ ಇರ್ತಾರ ಅಷ್ಟ್ರೆ ನಾವು ಒಮ್ಮೆ ಎಲ್ಲಮ್ಮ ಗುಡ್ಡಕ್ಕೆ ಹೋಗ್ಬೇಕು ಅನ್ಸಾಗತ್ತೈತಿ ಹೋಗ್ಯವಲ್ಲ ನಾವು ಯಾವಾಗ ಗೊತ್ತೇನ್ರಿ ನಾವು ಸಾನಿಯಾಗ ಜವಳ ತಗಸ್ಕೊಂಬಂದು ಬರ ಮುಂದೆ ಹೋಗಿದ್ವಿ ನಾವು ಹೌದು ಭಾಳ ಹೋಗಿ ಬಂದೆ ಹ್ಮ್ ನಾನು ಭಾಳ ಟೈಮಿಗೆ ನಾ ಅಲ್ಲಿ ಹ್ಮ್ ನಾನು ಅಂಗಡಿ ಹಚ್ಚೇನಿ ಮ್ಯಾಜಿಕ್ ಅಂಗಡಿ ಹಚ್ಚಿದ್ರಲ್ಲ ನೀವು ಜಾತ್ರೆ ಇದ್ದಾಗ ಹ್ಮ್ ಹ್ಮ್ ಭಾಳ ಟೈಮಿಗೆ ನಾ ಆದ್ರ ಹೋಗ್ಬೇಕು ನಾವು ಈಗ ಬ್ಯಾಡ್ರಿ ಈಗ ಹೋದಂದ್ರ ಸಿಕ್ಕಾಪಟ್ಟೆ ಗದ್ಲ ಇರ್ತೈತಿ ರಶ್ ಭಾಳ ಅಲ್ಲಿ ಈ ಸ್ವಲ್ಪ ಜಾತ್ರೆ ಎಲ್ಲ ಕಡಿಮೆ ಆಗ್ಲಿ ಹೋಗಿ ಬರಣ್ರಿ ಒಂದ್ಸರ ಹೌದು ಇನ್ನೊಮ್ಮೆ ಹೌದಿಲ್ಲ ಆಮೇಲೆ ಈಗ ಭಾರತ್ ಹುಣ್ಣಿಮೆ ಬಂತಂದ್ರೆ ಎಲ್ಲ ಕಡೆನೂ ಜಾತ್ರೆ ರೀ ಇವತ್ತೈತೇನು ಯಾವಾಗೈತೆ ನೋಡ್ರಿ ಈಗ ಮೈಲಾರದಾಗ ರೀ ನಮ್ಮೂರ್ ಕಡೆ ಐತಲ್ಲ ಹ್ಮ್ ನಾವು ಕಲಿದ ಎಂಗೇಜ್ಮೆಂಟ್ಗೆ ಹೋಗ್ಮುಂದ ಮೈಲಾರ ಟೈಮಲ್ಲಿ ಗಾಡಿ ಹಾಕೊಂತ ನೋಡಿದ್ವಿ ನಾವು ಮೈಲಾರ ಮೇಲೆ ಹಾಸೋದ್ವಲ್ಲ ಅಲ್ಲಂತ್ರ ಅಲ್ಲೇ ಹೊಳಿ ಐತಲ್ಲ ಅದು ಹಾ ಮೈಲಾರ ಹೊಳಿ ಆ ಹೊಳಿ ದಾಟಿ ಇನ್ನು ಒಳಗೆ ಹೋಗ್ಬೇಕು ಗುಡಿಗೆ ಹೋಗ್ಬೇಕು ಅಂತ ಹೇಳಿದ್ರ ಮೈಲಾರಲಿಂಗಪ್ಪನ ಗುಡಿಗೆ ಎಷ್ಟು ರಶ್ ಅಪ್ಪ ಅಂತಂದು ಹೇಳಿದ್ರಿ ಈಗ ಮೈಲಾರ ಜಾತ್ರೆಗ ನಮ್ಮ ಆ ಕಡೆ ಮೈಲಾರ ಕಡೆ ಇದ್ದಾರೆ ಎಲ್ಲ ಆಜು ಬಾಜು ಇದ್ದಾರೆ ಎಲ್ಲರೂ ಹೋಗ್ತಾರ ನೋಡಿ ಕಾಣಿಕ ಕೇಳಾಕ ಕಾಣಿಕ ಯಾವಾಗೈತೋ ಗೊತ್ತಿಲ್ಲ ಅದ ಒಟ್ಟು ಏನು ಇವತ್ತಿತ್ತೋ ಏನು ಮುಂದೆ ಐತೋ ನನಗೂ ಗೊತ್ತಿಲ್ಲ ಅಷ್ಟು ಕ್ಲಿಯರ್ ಆಗಿ ಒಟ್ಟು ಕಾಣಿಕ ಇರತೈತಲ್ಲಿ ಇನ್ಸ್ಟಾಗ್ರಾಮ್ ಒಳಗೆ ಐತಲ್ಲ ಈಗ ಮೈಲಾರದ್ದು ಆಮ್ಯಾಗ ಇನ್ನೊಂದು ಯಾವ್ದು ತಗೋದ ಇಳ್ಕಲದ್ದ ಹಾಂ ಇಳ್ಕಲಿದ್ದೆ ಆಮ್ಯಾಗ ಈಗ ಮೊನ್ನೆ ಜಾತ್ರೆ ಆಯ್ತಲ್ಲ ಯಾವ್ರದ ಇದು ಕೊಪ್ಪಳದ್ದೆ ಅವಂತೂ ಸಿಕ್ಕಾಪಟ್ಟಿ ಈಗ ಎಲ್ಲೆಲ್ಲಿ ಜಾತ್ರೆ ಆಗತ್ತ ಎಲ್ಲ ನಾವು ಇನ್ಸ್ಟಾಗ್ರಾಮ್ ಒಳಗೆ ನೋಡ್ಬೋದ್ರಿ ಎಲ್ಲೇ ಯಾವ ಊರಾಗ ಹೆಂಗ್ ಜಾತ್ರೆ ಆಗತ್ತವ ಅಂತೇಳಿ ಇಲ್ಲೇ ನಾವು ಆರಾಮ್ ಹಂಗ ನೋಡ್ಬೇಕಂತ ನಾವು ಅಲ್ಲೋಗಿ ಬ್ಲಾಗ್ ಮಾಡ್ಕೊಂಡ್ ಬರ್ಬೋದು ಹೌದು ನಮಗ್ ಗೊತ್ತಿರಂಗಿಲ್ಲಲ್ಲ ಯಾವ ಟೈಮ್ನಾಗ ಇರ್ತಾವ ಜಾತ್ರೆ ಅನ್ನೋದು ಇನ್ಸ್ಟಾಗ್ರಾಮ್ನ ನೋಡಿದ್ಮೇಲೆ ಗೊತ್ತಾತ ನೋಡಿ ಇಳ್ಕಲದ ನಿನ್ನೆ ಉರ್ಸಾತ ನಮ್ಮ ಊರದ ಇದು ನಮ್ಮ ಮನಿ ದೇವ್ರದ್ದು ನಮ್ಮ ತಮ್ಮ ಫೋನ್ ಹಚ್ಚಿ ಹೇಳಿದಾಗ ಗೊತ್ತಾತ ಆಮೇಲೆ ಇನ್ಸ್ಟಾಗ್ರಾಮ್ನಾಗೂ ನೋಡಿದ್ವಿ ಮಸ್ತ್ ಅಲ್ಲಿ ಹೋಗ್ಬಂದೇವ ನಾವು ಯಾವಾಗ ಅಲ್ಲಿ ಹೋಗಿ ಬಂದೇವಲ್ಲ ಇಳ್ಕಲ್ಲಿಗೆ ಇಳ್ಕಲ್ಲಿಗೆ ಹೋಗಿ ಬಂದಿವಿ ಅದು ಯಾವಾಗ ಟೂರ್ಗೆ ಹೋಗಿ ಬರಮಂದ್ ಹೋಗಿ ಬಂದಿವಿ ಹಂಗ ಉರ್ಸಿಗೆ ಅದು ಹೋಗಿಲ್ಲ ನೆಕ್ಸ್ಟ್ ಟೈಮ್ ಹೋಗಿ ಬರೋಣಂತ್ರು ಉರ್ಸಿಗೆ ಇಲ್ಲ ತಂದು ಈಗ ನಡು ಯಾವಾಗಾರ ಟೈಮ್ ಇತ್ತಂದ್ರೆ ಹೋಗಿ ಬರೋಣ ಅಂತ ಅಲ್ಲಿ ಹೋದ್ರೆ ಹೆಂಗೆ ಹೋಗ್ಬೇಕತ್ತ ನಾವು ಅಲ್ಲಿ ಹೋಗ್ಬೇಕ ಒಂದ್ 4 ದಿನ ವಸ್ತಿ ಇರ್ಬೇಕ ಅಂದ್ರ ಮಜಾ ಬರ್ತೈತಿ ವಸ್ತಿ ಹಿಂಗ್ ಹೋದಿವಿ ಹಂಗ ಬಂದ್ವಿ ಅಂದ್ರೆ ಇದು ಹಂಗಿಲ್ಲ ವಸ್ತಿ ಇರಕ್ ಅನ್ಬಿಡು ಮಸ್ತ್ ಐತಿ ಜಾಗ ಅಲ್ಲಿ ಮಸ್ತ್ ಜಾಗ ಫುಲ್ ಪ್ಲೇಸ್ ಮಸ್ತ್ ಐತಿ ಇರ್ಬೋದು ಜಾಗ ಹೆಂಗೈತಪ್ಪ ಅಂತ ಹೇಳಿದ್ರೆ ಲಕ್ಷ್ಮೇಶ್ವರ ಒಳಗ ಹುಲ್ಗೂರ್ ಒಳಗ ಆಮ್ಯಾಗ ಇದು ಇಳಕಲ್ ಒಳಗ ಆಮ್ಯಾಗ ಯಲ್ಲಮ್ಮ ಗುಡ್ಡದೊಳಗ ಆಮ್ಯಾಗ ಹಿರೇಕುಂಬಿ ಒಳಗ ಆಮ್ಯಾಗ ಈ ಕಡೆ ಒಂದು ಯಾವ್ದೋ ಊರು ಐತಲ್ಲ ಈ ಕಡೆ ಒಂದು ದರ್ಗಾ ಐತಿ ಅಲ್ಲಿ ಇಲ್ಲೆಲ್ಲ ಜಾಗ ಭಾರಿ ಅದಾವ ಎಲ್ಲಿ ಎಲ್ಲಾ ಇಂಪ್ರೂವ್ಮೆಂಟ್ ಮಾಡ್ಯಾರಿ ಎಲ್ಲೆಲ್ಲಿ ದೇವಸ್ಥಾನ ದರ್ಗಾ ಅದಾವ ನೋಡು ಇರಾಕ್ ಜಾಗ ಐತಿ ತೊಂದ್ರೆ ಇಲ್ಲ ಹೋಗಿ ಒಂದ್ 4 ದಿನ ಇದ್ದು ಆರಾಮ್ ಬರ್ಬೋದು ಹೋಗೋಣ ಅಂತವ್ರಿ ಎಲ್ಲೆಲ್ಲ ಆಕತ್ತೆ ನೆಕ್ಸ್ಟ್ ಟೈಮ್ ಅಲ್ಲ ಈಗ 2 ತಿಂಗಳು ಸುಟಿ ಬಂತಂದ್ರ ಮಕ್ಳದ ಎಲ್ಲೆಲ್ಲ ಆಕತ್ತೆ ಅಲ್ಲೆಲ್ಲ ಹೋಗಿ ಬರೋಣಂತ್ರಿ ಏನ್ ನೋಡಕತ್ತಿ ಕ್ಯಾಲೆಂಡರ್ ಒಳಗ ತಾರೀಖ ಬರಂಗಿಲ್ಲ ಏನ್ ನೋಡಾಕ ಇವತ್ತೊಂದ್ ನಾಳೆ 2 ತಾರೀಖ ನನ್ ಬರ್ತಡೇ ಐತಿ ಅವಾಗ ಅಯ್ಯೋ ಈಕೆ ಬರ್ತಡೇ ಹತ್ಬಿಡತ್ರಿ ಈಕಿದ ಬರ್ತಡೇ ಒಳಗ ಗೊಂಬಿ ಬೇಕು ನನ್ ದೊಡ್ಡದೆ ಮುಂದಿನ ತಿಂಗಳ 10ನೇ ತಾರೀಕು ಬರ್ತಡೇ ತಮ್ಮನ್ನಂದ ಅಡ್ವಾನ್ಸ್ ವಿಶ್ ಮಾಡೋರ ಎಲ್ಲಾರು ವಿಶ್ ಮಾಡ್ರಿ ಈಗ ಮಾಡ್ತಾರ ಹಾಗಾಗಿ ಇಲ್ಲಿ ಹೆಂಗಿರ್ತಾನೆ ಕೆಲವೊಂದಿಷ್ಟು ಜನ ಸಿಟ್ ಆಗ್ಯಾರೋ ಏನಾಗ್ಯಾರೋ ಗೊತ್ತಿಲ್ಲ ನಾವು ಬರ್ತಡೇ ವಿಶ್ ಮಾಡನಾಗತ್ತೀವಿ ಮಾಡಾಕತ್ತಿಲ್ಲ ಅಂತ ಹೇಳ್ತಾರ ನಾವ್ ಐತಲ್ರಿ ಕಮೆಂಟ್ ನೋಡೋದ ಭಾಳ ಕಡಿಮೆ ಯಾಕಂದ್ರೆ ಕೆಲಸದಾಗ ಬಿಜಿ ಇರ್ತೀವಿ ನಾವು ನಿಮಗೆ ಹಂಗೆ ಏನರ ವಿಶ್ ಮಾಡಿಸಬೇಕಂತಿತ್ತು ಅಂತ ಹೇಳಿದ್ರೆ ನಮ್ಮ ವಾಟ್ಸಪ್ ನಂಬರ್ ನಾನು ಹೇಳ್ತೀನಿ ಈಗ ವಾಟ್ಸಪ್ ನಂಬರ್ ತಗೋರಿ ಫೋಟೋ ಕಳಿಸ್ರಿ ಫೋಟೋ ಕಳ್ಸಿದ್ಮ್ಯಾಗ ಆವಾಗ ವಿಶ್ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಏನಾರ ಬ್ಯಾಡ್ ಕಮೆಂಟ್ ಮಾಡ್ಬೋದು ಬಟ್ ನಾ ಈ ಮಾತೈತಲ್ಲ ನಿಮಗೆ ಭಾಳ ಟೈಮ್ ಹೇಳೇನಿ ನಾನು ಭಾಳ ಟೈಮ್ ಹೇಳೇನಿ ಕೇಳಿದ ಮಂದಿ ಐತಲ್ಲ ನಮಗೆ ವಾಟ್ಸಪ್ ಮಾಡ್ರೆ ಕಮೆಂಟ್ ಮಾಡ್ರೆ ವಿಶ್ ಮಾಡೇವಿ ನಾವು ಬಟ್ ಈಗ 2 ದಿನ ಏನಾಯ್ತಿರಪ್ಪ ಅಂತ ಹೇಳಿದ್ರೆ ನಮ್ದು ಚಂದನ್ ಸಂಬಂಧ ಸ್ವಲ್ಪ ನಮಗೆ ಟೆನ್ಷನ್ ಆಗ್ಬಿಟ್ಟೈತಿ ಆಕ್ಚುಲಿ ಆ ಟೆನ್ಷನ್ ಇವಾಗ ಕಡಿಮೆ ಆಗಿಲ್ಲ
ಮ್ಯಾಮ್ ಏನು ಹಾಕೈತಿರಪ್ಪ ಅಂತ ಹೇಳಿದ್ರೆ ನಾವು ವಿಡಿಯೋ ಹಾಕ್ಬೋದು ಮ್ಯಾಮ್ ಹಾಕಲಂಗೆ ಆಗಿಬಿಟ್ಟೈತಂತೆ. ಹಿಂಗಾಗಿ ನಮ್ಮ ಬ್ಲಾಗ್ ಕಂಟಿನ್ಯೂ ಬರಾತಿಲ್ಲ. ಸೊ ಅದು ಪ್ರಾಬ್ಲಮ್ ಯಾವಾಗ ಸಾಲ್ವ್ ಆಕೈತು ಏನೋ ಗೊತ್ತಿಲ್ಲ. ನಮ್ಮ ಟೆನ್ಷನ್ ನಮಗೆ ರೀ. ಈಗ ನಂಬರ್ ಹೇಳ್ತೇನೆ ನೋಡ್ರಿ ನಾನು 8861676699 ಇದು ನಂದು ವಾಟ್ಸಪ್ ನಂಬರ್ ರೀ. ಈ ನಂಬರಿಗೆ ನೀವು ಫೋಟೋ ಆಗಲಿ ಆಮ್ಯಾಗ ನಿಮ್ಮ ಮಕ್ಕಳ ಹೆಸರಾಗಲಿ ಎಲ್ಲ ವಾಟ್ಸಪ್ ಮಾಡಿರಿ. ವಾಟ್ಸಪ್ ಮಾಡಿದ್ರೆ ಅಂತ ಹೇಳಿದರೆ ನಾನು ಇವಾಗ ವಿಶ್ ಖಂಡಿತ ಮಾಡ್ತೀವಿ.